50 ಹಗರಣದಲ್ಲಿ ರಾಜ್ಯ ಸರ್ಕಾರ ಮಹತ್ವದ ಆದೇಶವನ್ನು ಮಾಡಿದೆ. 1100 ಸೈಟ್ಗಳನ್ನು ಈಗ ವಶಕ್ಕೆ ಪಡೆಯೋದಕ್ಕೆ ಈಗಾಗಲೇ ಆದೇಶವನ್ನು ಮಾಡಿರುವಂಥದ್ದು. ಅಂದಾಜು 2,000 ಕೋಟಿ ಮೌಲ್ಯದ ಆಸ್ತಿ ಈಗ ಮೂಡಾಗೆ ವಾಪಸ್ ಬಂದಂತಾಗಿದೆ. ಇದು ಈ ಬಗ್ಗೆ ಪ್ರತಿನಿತ್ಯವೂ ಕೂಡ ರಿಪಬ್ಲಿಕ್ ಕನ್ನಡದಲ್ಲಿ ಹಗರಣದ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕೂಡ ಪ್ರಸಾರ ಮಾಡಲಾಗಿತ್ತು. ಅತಿ ದೊಡ್ಡ ಇಂಪ್ಯಾಕ್ಟ್ ಈಗ ಆಗಿರುವಂಥದ್ದು. ಈ ಬಗ್ಗೆ ಮಾತಾಡೋದಕ್ಕೆ ಈ ಒಂದು ಹೋರಾಟದಲ್ಲಿ ಅಂದರೆ ಪ್ರತಿಯೊಂದು ಡಾಕ್ಯುಮೆಂಟೇಷನ್ ಇರ್ಬೋದು, ಪ್ರತಿಯೊಂದನ್ನು ಕೂಡ ಹೊರಗೆ ತೆಗೆದು ಅದನ್ನು ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸವನ್ನು ಮಾಡಿದ್ದು ಸಾಮಾಜಿಕ ಹೋರಾಟಗಾರ ಸ್ನೇಹ ಕೃಷ್ಣ ಅವರು ಕೂಡ ನಮ್ಮ ಜೊತೆ ಅವ್ರು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ಒಂದು ದೊಡ್ಡ ಜಯ ಸಿಕ್ಕಿದೆ ಸರ್. ಹೌದು ಸರ್, ನನ್ನ ಒಂದು ಹೋರಾಟಕ್ಕೆ ಬಲವಾದ ಒಂದು ಬೆಂಬಲ ಸಿಕ್ಕಿದೆ ಅಂತ ಹೇಳ್ಬೋದು. ಸ್ವತಃ ಸರ್ಕಾರದಿಂದಲೇ ಒಂದು ಸೂಕ್ತ ಆದೇಶ ಆಗಿರೋಂಥದ್ದು ನನ್ನ ಹೋರಾಟಕ್ಕೆ ಮತ್ತಷ್ಟು ಬಲ ಸಿಕ್ಕತ್ತಾಗಿದೆ. ಇದೆಲ್ಲದಕ್ಕೂ ಕಾರಣ ನಿಮ್ಮ ಮಾಧ್ಯಮದವರು. ಯಾಕಂದರೆ ನನ್ನ ಹೋರಾಟಕ್ಕೆ ಮೊದಲಿಂದಲೂ ಕೂಡ ಬೆಂಬಲವನ್ನು ನಿಂತಿರುವಂಥದ್ದು ಮಾಧ್ಯಮದವರು, ಮತ್ತು ಹಲವಾರು ಜನರು ಕೂಡ ಪ್ರತ್ಯಕ್ಷ ಪರೋಕ್ಷವನ್ನು ಬೆಂಬಲ ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಈ ಸಮಯದಲ್ಲಿ ನಾನು ಕೃತಜ್ಞತೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಈ ಒಂದು ಹಿನ್ನೆಲೆಯಲ್ಲಿ ಹೋರಾಟವನ್ನು ಮತ್ತಷ್ಟು ಹೆಚ್ಚಿಸಿಗೊಳಿಸಿ ನಾನು ಈಗಾಗಲೇ ಹೇಳಿರುವಂತೆ 50-50 ಅನುಪಾತದಲ್ಲಿ ಎಷ್ಟು ನಿವೇಶನಗಳಿದೆ ಆ ಎಲ್ಲ ನಿವೇಶನಗಳು ಪ್ರಾಧಿಕಾರಕ್ಕೆ ವಾಪಸ್ ಬರಬೇಕು. ಮತ್ತು ಅಕ್ರಮವಾಗಿ ನಿವೇಶನ ಹಂಚಿಕೆ ಮಾಡಿರುವಂತಹ ಮತ್ತು ಅಕ್ರಮ ನಿವೇಶನ ಪಡೆದಂಥ ಎಲ್ಲರಿಗೂ ಕೂಡ ಶಿಕ್ಷೆ ಆಗಬೇಕು. ಅಲ್ಲಿವರೆಗೂ ನನ್ನ ಹೋರಾಟವನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ. ಆ ಒಂದು ಹೋರಾಟಕ್ಕೆ ಈ ಒಂದು ಸರ್ಕಾರದ ಆದೇಶ ಒಂದು ಬಲ ಸಿಕ್ಕಿದೆ ಅಂತ ಹೇಳ್ಬೋದು ಸರ್. ಈಗ ಆಗಿರುವಂತಹ ಆದೇಶವನ್ನು ನೋಡ್ತಾ ಇದ್ದರೆ ದಿನೇಶ್ ಅವ್ರ ಕಾಲದಲ್ಲಿ ಆದಂತಹ ಸೈಟ್ಸ್ಗಳನ್ನ ಈಗ ಸದ್ಯಕ್ಕೆ ಸ್ಟಾಪ್ ಮಾಡಿರುವಂಥದ್ದು ಸರ್. ಹೌದು, ಇಲ್ಲಿ ಸರ್ಕಾರ ಭಾಳ ಜಾಣ್ಮೆಯಿಂದ ನಡ್ಕೊಳ್ತಾ ಇದೆ. ಸೊ ಇಲ್ಲಿ ಮೂಲ ಒಂದು ಆರೋಪಿ ಡಿ ಬಿ ನಟೇಶ್ರವರು. ಸೊ ಡಿ ಬಿ ನಟೇಶ್ರವ್ರನ್ನ ರಕ್ಷಣೆ ಮಾಡುವಂಥ ಎಲ್ಲ ಕೆಲಸಗಳು ಮೊದಲಿಂದ ಕೂಡ ನಡೀತಾ ಇದೆ. ಆದರೆ ಅದು ಹೆಚ್ಚು ದಿನ ನಡೆಯಲ್ಲ. ಸೊ ಈಗಲೂ ಕೂಡ 2023 ನಂತರದಲ್ಲಿ ನಿವೇಶನ ವಾಪಸ್ ಪಡೆಯುವಂಥ ಕೆಲಸ ಆದೇಶ ಮಾಡಿದರೆ ಹೊರತು ಅದರ ಹಿಂದಿಂದ ನಿವೇಶನ ವಾಪಸ್ ಪಡೆಯೋದಕ್ಕೆ ಯಾವುದೇ ಆದೇಶ ಮಾಡಿಲ್ಲ. ಮತ್ತು ಈ ಆದೇಶದಲ್ಲೂ ಕೂಡ ಗೊಂದಲಕಾರಿ ಅಂಶಗಳನ್ನು ಕಾಣ್ಬೋದು. 50 ಯತೀಂದ್ರ ಸಿದ್ದರಾಮಯ್ಯವರು 50-50 ಅನುಪಾತ ನಿವೇಶನ ವಾಪಸ್ ಪಡೆಯೋದಕ್ಕೆ ಆದೇಶ ಮಾಡಿದೆ ಅಂತ ಹೇಳ್ತಾರೆ. ಅದರ ಆದೇಶದಲ್ಲಿ ಬದಲಿ ನಿವೇಶನ ವಾಪಸ್ ಪಡೆಯೋದಕ್ಕೆ ಉಲ್ಲೇಖ ಇದೆ. ಸೊ ಬದಲಿ ನಿವೇಶನ ಅದೇ ಬೇರೆ, ಪರಿಹಾರಾತ್ಮ ಹೆಸರಲ್ಲಿ 50-50 ಅನುಪಾತದಲ್ಲಿ ನಿವೇಶನ ಮಾಡಿರೋದೇ ಬೇರೆ. ಹಾಗಾಗಿ ಈ ಬಗ್ಗೆ ಇವತ್ತು ನಾನು ಒಂದು ಮನವಿ ಪತ್ರವನ್ನು ಕೊಟ್ಟು ಸ್ಪಷ್ಟ ಆದೇಶ ಮಾಡೋದಕ್ಕೆ, ಮತ್ತು ಎಲ್ಲದಕ್ಕೂ ಮುಖ್ಯವಾಗಿ ಈ ಆದೇಶದಲ್ಲಿ ನಿವೇಶನ ಪಡೆಯುವಂಥ ಒಂದು ಪ್ರಕ್ರಿಯೆ ಒಂದು ಆದೇಶ ಮಾಡಿರೋಷ್ಟೇ ಹೊರತು ಕಾನೂನಾತ್ಮಕವಾಗಿ ಶಿಕ್ಷೆ ಕೊಡಿಸುವಂಥ ಕೆಲಸಗಳಿಗೆ ಯಾವುದೇ ಒಂದು ಆದೇಶವನ್ನು ಮಾಡಿಲ್ಲ. ಸೊ ಆ ನಿಟ್ಟಿನಲ್ಲಿ ಆದೇಶ ಮಾಡೋದಕ್ಕೆ ಇವತ್ತು ನಾನು ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಈಗ 1100 ಸೈಟ್ಗಳ ವಶ ಪಡೆಯೋಕ್ಕೆ ಆದೇಶ ಆಗಿದೆ ಸರ್. ಈಗ ಆಲ್ರೆಡಿ ಎಷ್ಟು ಜನ ಮನೆ ಕಟ್ಟಿದ್ದಾರೆ, ಅವ್ರ ಕಥೆಯೆಲ್ಲ ಹೇಗಿರುತ್ತೆ ಸರ್ ಅಂತ? ಸರ್, ಅವರು ತಮಗೆ ಯಾರಿಂದ ನಷ್ಟ ಆಗಿದೆ ಅವರಿಂದ ನಷ್ಟ ಪರಿಹಾರ ಪಡೆಯೋದಕ್ಕೆ ಸೊ ಮಾನ್ಯ ನ್ಯಾಯಾಲಯದ ಮೊರೆ ಹೋಗಬೇಕಾಗಷ್ಟೇ ಹೊರತು ಬೇರೆ ಏನೂ ಮಾಡೋಕ್ಕಾಗಲ್ಲ. ಸೊ ನಾನು ಈಗಾಗಲೇ ಸಾಕಷ್ಟು ಜನಕ್ಕೆ ಬಾರಿ ಹೇಳಿದೆ, 50-50 ಅನುಪಾತದಲ್ಲಿ ಯಾವುದು ನಿವೇಶನ ಅದನ್ನು ಖರೀದಿ ಮಾಡಿಬಿಡಿ, ಮನೆ ಕಟ್ಟಬೇಡಿ, ಅನಾವಶ್ಯಕವಾಗಿ ನಷ್ಟ ಆಗುತ್ತೆ. ಸೊ ಮನೆ ಕಟ್ಟಿರೋ ಅಷ್ಟೇ, ಎಷ್ಟು ಜನಕ್ಕೆ ಮಾರಾಟ ಮಾಡಿರೋ ಅಷ್ಟೇ ಆ ನಿವೇಶನ ವಾಪಸ್ ಬಂದೇ ಬರ್ತಂತೇಳಿ. ಆದರೂ ಕೂಡ ಕೆಲವರು ಮಂಡು ಧೈರ್ಯ ಮಾಡಿ ಅಥವಾ ತಮ್ಮ ಪ್ರಭಾವನ ಬಳಸ್ಕೊಂಡು ಆ ನಿವೇಶನ ಉಳಿಸ್ಕೋಬೋದು ಅನ್ನೋ ಹಿನ್ನೆಲೆಯಲ್ಲಿ ನಿವೇಶನ ಖರೀದಿ ಮಾಡಿರೋಂಥದ್ದು, ಮನೆ ಕಟ್ಟುವಂಥದ್ದು ಮಾಡಿದರೆ ಅವ್ರು ಏನೇ ಮಾಡಿದ್ರು ಕೂಡ ಎಲ್ಲ ನಿವೇಶನ ಪ್ರಾಧಿಕಾರಕ್ಕೆ ವಾಪಸ್ ಬರುತ್ತೆ. ಅವ್ರಿಗೆ ಏನಾರು ನೈಜತೆಯಿಂದ ನಷ್ಟ ಉಂಟಾಗಿದರೆ ಅವರು ನ್ಯಾಯಾಲಯದಿಂದ ಮೊರೆ ಮೂಲಕ ಪರಿಹಾರ ಪಡೆಯಬಹುದು. ಸರ್, ಈಗ ಸರ್ಕಾರ ಮಾಡುವಂಥ ಆದೇಶ ಅಷ್ಟಕ್ಕೆ ನಿಲ್ಲಬೇಕಾ, ಅಥವಾ ಮುಂದೆ ಸರ್ಕಾರ ಇಲ್ಲೂ ಒಂದು ಹೆಚ್ಚೆ ಮುಂದೆ ಹೋಗಿ ಅದೆಲ್ಲ ಕಾನೂನಾತ್ಮಕವಾದಂತಹ ಹೋರಾಟಕ್ಕೆ ಅವರು ಕೂಡ ಇನ್ನಷ್ಟು ಬಲಗೊಳಿಸಬೇಕಾಗಿ ಸರ್ ಅಂತ? ಸರ್, ಅದೇ ಸರ್ಕಾರದ ಕರ್ತವ್ಯ ಕೇವಲ ನಿವೇಶನ ವಾಪಸ್ ಪಡೆಯುವಂಥದ್ದಲ್ಲ. ಈಗ ಕಳ್ಳ ತನ್ನ ಕಳ್ತನ ಮಾಡಿದಂಥ ವಸ್ತುಗಳನ್ನು ವಾಪಸ್ ಕೊಟ್ಟಿರೋ ತಕ್ಷಣ ಅವ್ರನ್ನ ಬಿಡುಗಡೆ ಮಾಡೋಂಥದ್ದು ಪೊಲೀಸರ ಕೆಲಸ ಅಲ್ಲ. ಅದೇ ರೀತಿ ಸರ್ಕಾರನೂ ಕೂಡ ನಿವೇಶನ ವಾಪಸ್ ಪಡೆಯೋದಷ್ಟೇ ಅಲ್ಲ, ಆ ನಿವೇಶನಗಳನ್ನು ಅಕ್ರಮವಾಗಿ ಹಂಚಿಕೆ ಮಾಡೋದಕ್ಕೆ ಕಾರಣರಾದಂಥ ಅಧಿಕಾರಿಗಳ ವಿರುದ್ಧ ಮತ್ತು ಪಡ್ಕೊಂಡಿರೋಂಥ ವ್ಯಕ್ತಿಗಳ ವಿರುದ್ಧ ಕಾನೂನಾತ್ಮಕವಾಗಿ ಕ್ರಮ ತಗೊಂಡು ಅವ್ರಿಗೆ ಶಿಕ್ಷೆ ಕೊಡಿಸೋಂಥ ಕೆಲಸವನ್ನು ಕೂಡ ಸರ್ಕಾರ ಮಾಡಬೇಕು. ಆ ನಿಟ್ಟಿನಲ್ಲಿ ಕೂಡ ಕ್ರಮ ತಗೊಳ್ಳೋದಕ್ಕೆ ನಾನು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀನಿ ಸರ್. ಈ 1100 ಸೈಟಲ್ಲಿ ಸಿದ್ದರಾಮಯ್ಯವರು ವಾಪಸ್ ಕೊಟ್ಟದ್ದು 14 ಸೈಟ್ಗಳು ಬರುತ್ತೆ ಹೇಗೆ ಸರ್ ಅಂತ? ಇಲ್ಲ ಸರ್, ಆ ನಿವೇಶನ ಹೊರತುಪಡಿಸಿ ಅದು 2024 ಕೊಟ್ಟಿರೋಂಥ ನಿವೇಶನ. ಸೊ ಈಗ ಆದೇಶ ಮಾಡಿರೋದು 2003 ನಂತರದ ನಿವೇಶನಕ್ಕೆ ಸಂಬಂಧಪಟ್ಟ. ಹಾಗಾಗಿ ಆ ನಿವೇಶನಕ್ಕೂ ಈ ಸಂಬಂಧ ಇಲ್ಲ. ಈಗ ನೆಕ್ಸ್ಟ್ ಹೋರಾಟ ಹೇಗಿರುತ್ತೆ? ಈಗ ನೀವು ಅಂತ ಇದ್ರಿ ನಮ್ಮ ಹೋರಾಟ ಆ ಸೈಟ್ಗಳ ವಾಪಸ್ ಬಿಡೋರ್ಗು ಅಂತೇಳಿ, ಈಗ ವಾಪಸ್ ಪಡಿತಾ ಇದ್ದಾರೆ, ವಾಟ್ ನೆಕ್ಸ್ಟ್ ಅಂತ ಸರ್? ಸರ್, ನಾನು ಮೊದಲು ಹೇಳಿದ್ದೀನಿ, ಬರೀ ನಿವೇಶನ ವಾಪಸ್ ಕೊಡಿಸೋದು ಅಷ್ಟೇ ಅಲ್ಲ, ಅಕ್ರಮವಾಗಿ ನಿವೇಶನ ಕೊಟ್ಟಿರತಕ್ಕ ಮತ್ತು ಪಡೆದಿರತಕ್ಕಂಥ ಆರೋಪಿತರ ಶಿಕ್ಷೆ ಕೊಡಿಸೋರು ನಾನು ನಿರಂತರ ಹೋರಾಟ ಮಾಡ್ತೀನಿ ಅಂತೇಳಿ ಆ ಹಿನ್ನೆಲೆಯಲ್ಲಿ ಹೋರಾಟವನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಈ ಪ್ರಕರಣ ತಾರ್ಕಿಕ ಅಂತ್ಯ ಕಾಣಿಸೋರ್ಗು ಅಂದರೆ ನಾನು ಈಗಾಗಲೇ ಹೇಳಿದಂತೆ ಎಲ್ಲ ನಿವೇಶನ ವಾಪಸ್ ಬರೋವಂಥದ್ದು ಮತ್ತು ಎಲ್ರಿಗೂ ತಪ್ಪಿತಸ್ಥರಿಗೆ ಶಿಕ್ಷೆ ಆಗುವಂಥದ್ದು ಅಲ್ಲಿವರೆಗೂ ನಾವು ಹೋರಾಟನ ಮುಂದುವರ್ಸ್ಕೊಂಡು ಈ ತಕ್ಷಣಕ್ಕೆ ಆ ಸೈಟ್ಗಳು ವಾಪಸ್ ತೊಗೊಂಡ್ಬಿಡುತ್ತೆ ಸರ್ ಈಗ FDA ಅಂತ ಸರ್? ಈಗ ಆದೇಶ ಆಗಿರೋದ್ರಿಂದ ಸರ್, ಈಗ ಅದೇ ಆದೇಶದ ನನ್ನ ಪ್ರಕಾರ ಈ ಆದೇಶದ ಮೇಲೆ ಖಂಡಿತವಾಗಿ ಕೂಡಲೇ ನಿವೇಶನನ ವಾಪಸ್ ಪಡೆಯೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅಲ್ಲಿ ಗೊಂದಲ ಈಗಾಗಲೇ ಗೊಂದಲ ಇದೆ.
ಬದಲಿ ನಿವೇಶನ ಅಂತೇಳಿದೆ ಹೊರತು 50 ಅನ್ನೋ ಪದ ನಿವೇಶನ ಅಂತಿಲ್ಲ. ಸೊ ಹಾಗಾಗಿ ಈಗ ಸ್ವಲ್ಪ ಕಷ್ಟ ಇದೆ. ಹಾಗಾಗಿ ಪರಿಷ್ಕೃತ ಆದೇಶ ಮಾಡಿದ ನಂತರ ಅಷ್ಟೇ ಆ ಪ್ರಕ್ರಿಯೆ ಚಾಲನೆ ಕೊಡಬಹುದು. ಈಗ ಇಲ್ಲಿರೋದು ಕೊಟ್ಟಿರುವಂಥ ಆದೇಶ ಅಂದರೆ ಬದಲಿ ನಿವೇಶನಗಳು ಅದು 50-50 ಅಲ್ಲ ಸರ್ ಅದು. ಇಲ್ಲ ಅದೇ ಹೇಳ್ತೀನಿ, ಯತೀಂದ್ರ ಸಿದ್ದರಾಮಯ್ಯವರು 50 ಅನುಪಾತ ನಿವೇಶನ ವಾಪಸ್ ಪಡೆಯೋದಕ್ಕೆ ಅಂತ ಹೇಳ್ತಾರೆ. ಆದರೆ ಆ ಆದೇಶದಲ್ಲಿ ಬದಲಿ ನಿವೇಶನ ಅಂತಿದೆ. ಸೊ ಈ ಗೊಂದಲ ಸರಿಪಡಿಸದೆ ಆ ಒಂದು ಆದೇಶ ಇಟ್ಕೊಂಡು ನಿವೇಶನ ವಾಪಸ್ ಪಡೆಯೋದಕ್ಕೆ ಸಾಧ್ಯ ಇಲ್ಲ. ಇದಿಷ್ಟು ಏನೋ ದೂರದರಾದ ಹೋರಾಟಗಾರರಂತಹ ಸ್ನೇಹ ಕಿಶೋರ ಮಾತುಗಳು. ಇದೊಂದು ಜಾಣ್ಮೆಯ ಆದೇಶ ಆಗಿರುವಂಥದ್ದು. ಎಲ್ಲೋ ಒಂದು ಕಡೆ ಬದಲಿ ನಿವೇಶನ ಅಂತ ಹೇಳ್ತಾ ಇದ್ದಾರೆ. 50-50 ನಿವೇಶನಗಳೆಲ್ಲ ಬದಲಿ ನಿವೇಶನ ವಾಪಸ್ ಪಡೆಯೋಕ್ಕೆ ಆದೇಶ ಆಗಿರುವಂಥದ್ದು. ಸೊ ಹೀಗಾಗಿ 50-50ಯಲ್ಲೂ ಕೂಡ ದೊಡ್ಡ ಮಟ್ಟದ ಇಲ್ಲಿ ಪ್ರಶಾಸನ ನಡೆದಿದೆ. ಸೊ ಹೀಗಾಗಿ ಈ ಒಂದು ಆದೇಶದ ವಿರುದ್ಧವಾಗಿ ಅಂದರೆ ಇಲ್ಲೂ ಕೂಡ ಪರಿಷ್ಕೃತ ಆದೇಶವನ್ನು ಸರ್ಕಾರ ಮಾಡಬೇಕು. ಸೊ ಹೀಗಾಗಿ ನಾನು ಇವತ್ತು ಮನವಿ ಪತ್ರ ಕೂಡ ಸಲ್ಲಿಸ್ತಾ ಇರೋ ಮಾತುಗಳನ್ನು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಲ್ಲಿ, ರಿಪಬ್ಲಿಕ್ ಕನ್ನಡ, ಮೈಸೂರು.